ಕೋಲಾರ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಆರ್ವಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಡಿಯಲ್ಲಿ ನಡೆಯುತ್ತಿರುವ ಆರ್ವಿ ಪಿಯು ಕಾಲೇಜ್ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ 100% ಫಲಿತಾಂಶ ಸಾಧಿಸಿ ಮತ್ತೊಮ್ಮೆ ತನ್ನ ಶೈಕ್ಷಣಿಕ ಸಾಧನೆಯನ್ನು ಮೆರೆದಿದೆ. ಈ ವರ್ಷ ಕಾಲೇಜಿನ 101 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ದರ್ಜೆಯಲ್ಲಿ ಹಾಗೂ 46 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗಿದ್ದು, ಈ ಸಾಧನೆಗೆ ಆಡಳಿತ ಮಂಡಳಿ, ಪ್ರಾಧ್ಯಾಪಕರು ಮತ್ತು ಪೋಷಕರು ಅಪಾರ ಸಂತೋಷ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳ ಈ ಅದ್ಭುತ ಸಾಧನೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಕಾಲೇಜಿನ ಸಭಾಂಗಣದಲ್ಲಿ ಸರಳವಾದ ಆದರೆ ಅರ್ಥಪೂರ್ಣ ಸಮಾರಂಭವನ್ನು ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ವಿಜ್ಞಾನ ವಿಭಾಗದಲ್ಲಿ ಅತ್ಯುನ್ನತ ಅಂಕಗಳನ್ನು ಪಡೆದ 10 ವಿದ್ಯಾರ್ಥಿಗಳನ್ನು ಕಾಲೇಜಿನ ವತಿಯಿಂದ ಸನ್ಮಾನಿಸಲಾಯಿತು. ಜೊತೆಗೆ ಪ್ರತಿ ವಿದ್ಯಾರ್ಥಿಗೆ ತಲಾ 10,000 ರೂಪಾಯಿಗಳ ಮೊತ್ತದ ಚೆಕ್ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಕಳೆದ 2 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ಬೋಧನೆ ನೀಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಿದ್ಧಗೊಳಿಸಿದ ಪ್ರಾಧ್ಯಾಪಕರಿಗೆ ಆಡಳಿತ ಮಂಡಳಿಯವರು ಉಡುಗೊರೆ ನೀಡಿ ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಕಾಲೇಜಿಗೆ ಸೇರುವ ವಿದ್ಯಾರ್ಥಿಗಳಿಗಾಗಿ ಪ್ರೇರಣಾ ತರಗತಿಗಳು, ಮೋಟಿವೇಶನ್ ಕ್ಲಾಸಸ್ ಸಹ ಆಯೋಜಿಸಲಾಯಿತು. ಈ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ಹೇಗೆ ಸಮಗ್ರವಾಗಿ ತಯಾರಿ ನಡೆಸಬೇಕು, ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಯಶಸ್ಸು ಸಾಧಿಸುವ ಬಗ್ಗೆ ಪ್ರಾಧ್ಯಾಪಕರು ಮತ್ತು ಆಡಳಿತ ಮಂಡಳಿಯವರು ಮಾರ್ಗದರ್ಶನ ನೀಡಿದರು. ಪಠ್ಯ ಶಿಕ್ಷಣಕ್ಕೆ ಮಾತ್ರ ಸೀಮಿತವಾಗದೆ ಕಂಪ್ಯೂಟರ್ ತರಬೇತಿ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳು ಸೇರಿದಂತೆ ಬಹುಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತಿರುವ ಆರ್ವಿ ಪಿಯು ಕಾಲೇಜ್ ವಿದ್ಯಾರ್ಥಿಗಳನ್ನು ಭವಿಷ್ಯಕ್ಕೆ ಸಜ್ಜುಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಇದರ ಹಿಂದೆ ಇರುವ ಸಿಬ್ಬಂದಿ ಹಾಗೂ ಆಡಳಿತ ಮಂಡಳಿಯ ಸಮರ್ಪಿತ ಸೇವೆ ಪ್ರಶಂಸನೀಯವಾಗಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉದಯಶ್ರೀ ಅಂತ. ನಾನು 600ಗೆ 581 ಸ್ಕೋರ್ ಮಾಡಿದ್ದೀನಿ. ನಮ್ದು 96.8%. ನಾನು ಇದಕ್ಕೆಲ್ಲ ಮುಖ್ಯ ಕಾರಣವಾಗಿ ಫಸ್ಟ್ ನಮ್ಮ ಟೀಚರ್ಸ್ಗೆಲ್ಲ, ಮ್ಯಾನೇಜ್ಮೆಂಟ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ರು ನಮಗೆ ಇದನ್ನ ಅಚೀವ್ ಮಾಡೋದಕ್ಕೆ. ಎಲ್ಲರ ಸಪೋರ್ಟಿಂದಾನೇ ನಾವು ಈ ಒಂದು ಸ್ಥಾನಕ್ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಆಯ್ತು. ನಮ್ಮ ಟೀಚರ್ಸ್ ನಮ್ಮ ಕರೆಕ್ಷನ್ಸ್ ಏನಿದೆ, ನಮ್ಮ ಮಿಸ್ಟೇಕ್ಸ್ ಏನಿದೆ, ನಮ್ಗೆಲ್ಲೆಲ್ಲಿ ಡೌಟ್ಸ್ ಇದೆ ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು. ನಮ್ಮ ಪೇರೆಂಟ್ಸ್ ಸಪೋರ್ಟ್ ತುಂಬಾ ಇತ್ತು. ಅದರಿಂದ ನಾವು ಇದನ್ನೆಲ್ಲ ಚೆನ್ನಾಗಿ ಅಚೀವ್ ಮಾಡ್ತೀವಿ. ಥ್ಯಾಂಕ್ ಯು. Hi, myself Varsha. I have scored 95% in the boards. So I would like to thank my staffs and also my parents who have guided me for the whole year. So the reason you can choose this college is the lecturers would guide you and support you all through the year, and we have study hours here. You can come and solve all your doubts. They'll teach you and solve all your doubts. So thank you. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ವಿಕಾಸ್ BM ಅಂತ. ನಾನು ಮೊನ್ನೆ ಶ್ರೀ ಆರ್ವಿ PU ಕಾಲೇಜ್ನಲ್ಲಿ ಓದುತ್ತಿದ್ದೇನೆ. ಮೊನ್ನೆ ನಡೆದ ಸೆಕೆಂಡ್ PU ಎಕ್ಸಾಮ್ಸ್ನಲ್ಲಿ ನನಗೆ 95.5% ಬಂದಿದೆ. ಇದಕ್ಕೆ ಮುಖ್ಯ ಕಾರಣರಾದ ಸೆಕ್ರೆಟರಿ ಸರ್, ಪ್ರಿನ್ಸಿಪಲ್ ಮ್ಯಾಮ್, ಅವಿಸ್ ಸರ್ ಹಾಗೂ ನನ್ನ ಕಾಲೇಜಿನ ಲೆಕ್ಚರರ್ಸ್ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಅವರ ಸಪೋರ್ಟ್ ಆಗಿರ್ಬೋದು, ಅವರ ಕೇರ್ ಆಗಿರ್ಬೋದು ನಮ್ಮ ಮೇಲೆ ಇದ್ದಿದ್ದರಿಂದ ಮಾತ್ರ ಇದೆಲ್ಲ ಸಾಧ್ಯ ಆಯಿತು. ಅವರು ಒಂದು ಕೋಚಿಂಗ್ ಇರ್ಬೋದು, ಅವರ ಒಂದು ವಿಚಾರಣೆ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿತ್ತು. ಇದೆಲ್ಲದರಿಂದ ಕಾರಣದಿಂದನೇ ನನಗೆ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಮತ್ತೊಮ್ಮೆ ಅವರ ಧನ್ಯವಾದ ತಿಳಿಸಿ. ವಾತಾವರಣ ಓದಲಿಕ್ಕೆ ತುಂಬ ಅನುಕೂಲಕರವಾಗಿರ್ತದೆ. ಪೋಷಕರು ಹಾಗೂ ಶಿಕ್ಷಕರಿಬ್ಬರೂ ಮಕ್ಕಳಿಗೆ ತುಂಬ ಪ್ರೋತ್ಸಾಹ ನೀಡಿ ಅವ್ರನ್ನ ಇಂಪ್ರೂವ್ ಆಗೋದಕ್ಕೆ ತುಂಬ ಸಹಾಯ ಮಾಡ್ತಾರೆ. ಡೌಟ್ಸ್ ಯಾವುದೇ ಥರ ಡೌಟ್ಸ್ ಕೇಳಿದ್ರು ಯಾರೇ ಆದ್ರೂ ಅಲ್ಲೇ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಎಷ್ಟೇ ಹೊತ್ತಾದರೂ ಎಂಥ ಟೈಮ್ ಆದ್ರೂ ಇಲ್ಲ ಅಂದೇ ಕ್ಲಿಯರ್ ಮಾಡ್ತಾರೆ. ನನ್ನ ಹೆಸರು ನಿಯತಾ ಅಂತ. ನಾನು 586 and 600 ಸ್ಕೋರ್ ಮಾಡಿದ್ದೀನಿ. ಅರೌಂಡ್ 97.67%. ಈ ಯಾಕೆ ಮಾರ್ಕ್ಸ್ ಇಂಪಾರ್ಟೆಂಟ್ ಅಂದ್ರೆ, ಇಲ್ಲಿ ನಮ್ಗೆ ಇಷ್ಟು ಮಾರ್ಕ್ಸ್ ತೆಗಿಯೋಕ್ಕೆ ಕಾರಣ ನಮ್ಗೆ ಮಾಡಿರೋ ಸಪೋರ್ಟು, ಇಲ್ಲಿ ಫ್ಯಾಕಲ್ಟಿ ಸಪೋರ್ಟು. ಮತ್ತೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ನಿಮ್ಮ ಕೆಪಾಸಿಟೀಸ್ ನೋಡ್ಕೊಂಡು ನೀವು ಡಿಸೈಡ್ ಮಾಡಿ. ಇಲ್ಲಿ ಅದಕ್ಕೆ ತಕ್ಕಂಗೆ ಕೋಚಿಂಗ್ ಕೊಡ್ತಾರೆ. ನೀವು KSET ಮಾಡ್ತೀರಾ ಅಂದ್ರೆ KSET, ನೀಟ್ ಮಾಡ್ತೀರಾ ಅಂದ್ರೆ ನೀಟು, ಮತ್ತೆ JEE ಮಾಡ್ತೀರಾ ಅಂದ್ರೆ JEE. ನಮಗೆ ಇಲ್ಲಿ ಒಬ್ಬರ ಹತ್ರ ಅರ್ಥ ಆಗಿಲ್ಲ ಅಂದ್ರೆ, ಇವಾಗ ಒಂದು ಟೀಚಿಂಗ್ ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಬ್ರ ಹತ್ರ ಹೋಗ್ಬೋದು. ಅಂದ್ರೆ ಆ ಅವೈಲಬಿಲಿಟಿ ನಮ್ಗಿದೆ. ಇವಾಗ ಒಬ್ರೊಬ್ರದ್ದು ಒಂದೊಂದು ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಸೊ ನಮ್ಗೆ ಆ ತರ ಅಡ್ವಾಂಟೇಜಸ್ ಜಾಸ್ತಿ ಇಲ್ಲಿದೆ. This is Sinsana. I secured
97.33% in the second PU board examinations conducted by the Karnataka board. The reason for this achievement or this percentage is my teachers' hard work and efforts. Their constant support throughout the journey was more important than our role in it. They were always there with us throughout the journey till midnight, and they were ready to clear our doubts each and every time we approached them for something. The management was also very supportive. It's because of the management and the teaching staff that we were able to achieve this. I would like to thank them for their support throughout.